ಹಾಕ್ತೀನಿ ತಾಳ 2 ಗಂಟೆಗೆ ತೊಳಿತಾಳೆ ಬಾಕ್ಲ ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸ್ಯಾಟರ್ಡೆ ನೈಟು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ದೋಸೆ ಗುಣಿ ಹಾಕ್ಕೊಂಡಿದ್ದೀನಿ, ಸೊ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಬೇಸಿಕ್ಲಿ ಈ ವ್ಲಾಗ್ ಬಂದು ರಿಯಲಿಸ್ಟಿಕ್ ಡೇ ಆಫ್ ಮೈ ಲೈಫ್, ಇಲ್ಲ ಎ ಡೇ ಇನ್ ಮೈ ಲೈಫ್ ಟೈಪ್ ಆಗುತ್ತೆ. ಸೊ ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು. ಆ್ಯಂಡ್ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ಲೈಕ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಅವಾಗ ನನಗೂ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ದಟ್ ಇನ್ನೂ ಚೆನ್ನಾಗಿರೋ ಕಂಟೆಂಟು ವೀಡಿಯೋಸ್ ಮಾಡಬೇಕು ಅಂತ. ಸೊ ಸಪೋರ್ಟ್ ಮೀ ಅಲ್ಲ. ಆ್ಯಂಡ್ ಬ್ಯಾಕ್ ಟು ದ ವ್ಲಾಗ್. ಇಲ್ಲಿ ನಾನು 3 ಗ್ಲಾಸ್ ಆಫ್ ಅಕ್ಕಿಗೆ 1 ಗ್ಲಾಸ್ ಆಫ್ ಉದ್ದಿನಬೇಳೆ ಹಾಕ್ಕೊಂಡು, ಸ್ವಲ್ಪ ಮೆಂತೆಕಾಳು, ಸ್ವಲ್ಪ ಕಡಲೆಬೇಳೆ, ಆಮೇಲೆ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಇಡೀ ಅವಲಕ್ಕಿ ಸಪ್ರೇಟಾಗಿ ಉನಿ ಹಾಕ್ಕೊಂಡಿದ್ದೆ. ಸೊ ಎಲ್ಲ ಗ್ರೈಂಡ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಕಲ್ಲುಪ್ಪು ಹಾಕ್ಕೊಂಡು ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಕೈಯಲ್ಲಿ ಕಲಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಹುಳಿ ಬರುತ್ತೆ, ಅಂದರೆ ಉಬ್ಬುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಕವರ್ ಮಾಡಿ ಸೈಡಲ್ಲೇ ತಿಕ್ತಾಯಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಡಿನ್ನರೆಲ್ಲ ಮುಗಿಸ್ಕೊಂಡು ಮಾಮೂಲಿ ಕಿಚನ್ ಕ್ಲೀನಿಂಗ್ ಇರುತ್ತಲ್ಲ, ಸೊ ಕಿಚನ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಪಾತ್ರೆಗಳು ತೊಗೊಂಡಿದ್ದೆ, ಬಿರಿಯಾನಿ ಪಾಟು ಮತ್ತು ಇದನ್ನು ಮೇಲೆ ಎತ್ತಿಕ್ಬಿಟ್ಟಿದ್ದೆ, ಯೂಸೇ ಮಾಡಿರಲಿಲ್ಲ. ಸೊ ಯೂಸ್ ಮಾಡೋಣ ಅಂತ ಇವಾಗ ತಗೊಂಡೆ. ಆ್ಯಕ್ಚುಲಿ ಇದೊಂದು ಆ್ಯಕ್ ನೋಡಿದ್ದೆ, ಈ ಇನ್ಸ್ಟಾಗ್ರಾಮಲ್ಲೋ ಯೂಟ್ಯೂಬಲ್ಲಿ ಎಲ್ಲ ತೋರಿಸ್ತಾರಲ್ಲ. ಸೊ ಈ ಸ್ಟಿಕ್ಕರ್ಸ್ ಎಲ್ಲ ಯಾವ ಥರ ರಿಮೂವ್ ಮಾಡಬೇಕು ಅಂತ, ಸೊ ಅದೇ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಅಂತ ಹೇಳಿದರು. ಸ್ಟಿಕ್ಕರ್ಸ್ ಎಲ್ಲ ಬಂದ್ಬಿಡುತ್ತೆ ಅಂತ. ಸೊ ಆ್ಯಕ್ಚುಲಿ ಸ್ಟಿಕ್ಕರ್ಸ್ ಬಂತು, ಪೇಪರ್ ಏನಿದೆ ಟಾಪು ಆ ಪೇಪರೆಲ್ಲ ಈಸಿಯಾಗೇ ಬಂತು. ಬಟ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಗಮ್ಮೆಲ್ಲ ಅದು ಹಾಗೇ ಇದೆ, ಅದೇನು ಬರಲ್ಲ. ಸೊ ಈ ಆ್ಯಕ್ 50-50 ವರ್ಕ್ ಆಗುತ್ತೆ ಆ್ಯಂಡ್ ವರ್ಕ್ ಆಗೋದು ಇಲ್ಲ, ಆ ಥರ ಟೈಪು. ಗಮ್ ಹೋಗಲಿಲ್ಲ. ಆ್ಯಸ್ ಯೂಶ್ವಲ್ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನು ಯೂಶ್ವಲಿ ಮಾರ್ನಿಂಗ್ ಕಾಫಿ ಕುಡಿತಿದ್ದೆ, ಬಟ್ ಈಗ ಸ್ವಲ್ಪ ಚೇಂಜ್ ತೊಗೊಳ್ಳೋಣ ಆ್ಯಂಡ್ ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ ಅಂತ ಈಗ ಲೆಮನ್ ವಿತ್ ಜಿಂಜರ್ ಹಾಕ್ಕೊಂಡು ಹಾಟ್ ವಾಟರ್ ಕುಡಿತಾ ಇದ್ದೀನಿ. ಸೊ ಆ ಮಗ್ ಮೇಲೆ ನಾನು ಗಮನಿಸಿರಲಿಲ್ಲ, ಒಂದು ಇದಿತ್ತು ವರ್ಡಿಂಗ್ಸು. ಸೊ ಏನಂದರೆ ಐ ಆಮ್ ನಾಟ್ ಫ್ಯಾಟ್, ಐ ಆಮ್ ಜಸ್ಟ್ ಫ್ಲಫಿ. ಇದು ನನಗೆ ಚೆನ್ನಾಗಿ ಅನಿಸ್ತು, ಸೊ ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಕೂದಲಿಗೆ ನಾನು ಆಯಿಲೇ ಹಾಕಿರಲಿಲ್ಲ. ಸೊ ತ್ರೀ ಡೇಸ್ ಆಗೋಗಿತ್ತು. ಸೊ ಅದಕ್ಕೆ ಆಯಿಲೆಲ್ಲ ಹಾಕ್ಕೊಂಡು ನಾನು ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗೋಷ್ಟರಲ್ಲಿ ಆಗುತ್ತೆ, ಒಂದು 2 hours ಅಂತ ಹಾಕ್ಕೊಂಡೆ. ಆ್ಯಂಡ್ ಭಾನುವಾರ ಬಂದು ನಮ್ಮ ಮನೆ ದೇವ್ರ ವಾರ. ಸೊ ಅದಕ್ಕೆ ಜಸ್ಟ್ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ.
ಆ್ಯಕ್ಚುಲಿ ಅಲ್ಲಿ ನೋಡ್ತಿರ್ಬೋದು ಒಗ್ಗರಣೆ ಡಬ್ಬಿಗೆ ನಾನು ರಂಗೋಲಿನೂ ಅರ್ಶಿನ ಕುಂಕುಮನೂ ಹಾಕ್ಕೊಂಡಿದ್ದೀನಿ. ಅದು ಕನ್ವೀನಿಯೆಂಟ್ ಆಗಿರುತ್ತಲ್ವ, ಎರಡೆರಡು ಮೂರು ಮೂರು ತಗೊಬರೋ ಬದಲು ಒಂದು ಬಾಕ್ಸ್ ಈಸಿಯಾಗಿ ತಗೊಬಂದು ಹಾಗೆ ಕ್ಲೋಸ್ ಮಾಡಿ ಹಾಗೆ ಇಟ್ಬಿಡ್ಬೋದಲ್ಲ. ಸೊ ನಾನು ಅದಕ್ಕೆ ಬಾಗ್ಲಿಗೆ ಹಾಕೋಕ್ಕೆ ಅಂತಲೇ ಸಪ್ರೇಟ್ ಅರ್ಶಿನ ಕುಂಕುಮ ಇಟ್ಟಿದ್ದೀನಿ. ನನ್ನ ದೇವ್ರ ಮನೆಗೆ ಸಪ್ರೇಟ್ ಇರುತ್ತೆ ಆ್ಯಂಡ್ ಯಾರಾದರೂ ಬಂದರೆ ಕೊಡೋಕ್ಕೆ ಸಪ್ರೇಟ್ ಇದೆ. ಆ್ಯಂಡ್ ನನಗೆ ಈ ಥರ ರಂಗೋಲಿ ಎಲ್ಲ ಬಿಡೋಕ್ಕೆ ತುಂಬ ಇಷ್ಟ. ಅದು ಕೆಮ್ಮಣ್ಣಲ್ಲಿ ಬಾರ್ಡರ್ ಕೊಟ್ಟು ಈ ಥರ ಬಾಗಿಲು ಮುಂದೆ ಈ ಥರ ಬಿಡೋಕ್ಕೆ ನನಗಿಷ್ಟ. ಸೊ ಅದಕ್ಕೆ ಎವ್ರಿ ಡೇ ನಾನು ಮಾಡ್ತೀನಿ ರಂಗೋಲಿನ. ವಾರ ದಿನ ಮಾತ್ರ ಸ್ವಲ್ಪ ದೊಡ್ಡದಾಗಿ ಬಾರ್ಡರ್ ಎಲ್ಲ ಬಿಟ್ಟು ಹಾಕ್ತೀನಿ. ಆ್ಯಂಡ್ ಯೂಶಲಿ ಎವ್ರಿ ಡೇ ನಾನು ಪುಟ್ಟದಾಗಿ ಬಿಡ್ತೀನಿ. ಆ್ಯಂಡ್ ಮಾಪಿಂಗ್ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಆಲ್ರೆಡಿ 10:30 11 o'clock ಆಗೋಗಿತ್ತು. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಈಗ ಕಿಚನ್ನಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ದೋಸೆ ಚೆನ್ನಾಗೇ ಉಬ್ಬಿತ್ತು, ಸೊ ದೋಸೆ ಹಾಕ್ಕೋತಾ ಇದ್ದೀನಿ. ಅವ್ರಿಗೆ ಆ್ಯಸ್ ಯೂಶ್ವಲ್ ಪ್ಲೇನ್ ದೋಸೆ ತಿಂತಾರೆ ಅವರು. ಸೊ ಅದಕ್ಕೆ ಸಂಜೆವರೆಗೆ ಪ್ಲೇನ್ ದೋಸೆ ಹಾಕ್ಕೊಟ್ಟೆ. ನಾನು ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿಕಾಯಿ ಇವೆಲ್ಲ ಹಾಕ್ಕೊಂಡು ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡಿಕೊಂಡು ದೋಸೆ ಮೇಲೆ ಹಾಕ್ಕೊಂಡು ಈರುಳ್ಳಿ ದೋಸೆ ಥರ ತಿಂದೆ ನಾನು. ಆ್ಯಕ್ಚುಲಿ ಹೆಲ್ತಿ ವರ್ಷನ್ ಇದು. ಸೊ ಅದು ಒಂದು ದೋಸೆಗೇ ಹೊಟ್ಟೆ ತುಂಬಿಡುತ್ತೆ. ಪ್ಲೇನ್ ದೋಸೆ ಆದರೆ ನಾವೊಂದು 3 to 4 ದೋಸೆ ತಿಂತೀವಿ ಬಿಸಿ ಬಿಸಿ ಅಂದರೆ. ಇದಾದರೆ ಒಂದು ದೋಸೆ ಇಲ್ಲ 2 ದೋಸೆಗೆ ಆಗೋಗುತ್ತೆ. ಅದ್ರ ಜೊತೆ ಇನ್ನು ಎಗ್ ಹಾಕ್ಕೊಂಡು ತಿಂದ್ರೂ ಹೊಟ್ಟೆ ತುಂಬೋಗುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದೆ. ಸೊ ಫ್ರೆಶ್ ಅಪ್ ಆಗಿ ಬಂದು ಈಗ ಪೂಜೆ ಮಾಡೋಕ್ಕೆಲ್ಲ ಹೂವೆಲ್ಲ ತೊಗೊತಾ ಇದ್ದೀನಿ. ಸೊ ವಾರದ ದಿನ ಅಲ್ವಾ, ಸೊ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ದೇವ್ರ ಸಾಮಾನೆಲ್ಲ ತೊಳ್ಕೊಂಡೆ. ಈಗ ಒಂದು ಬಟ್ಟೆಲೆಲ್ಲ ಹಾಗೆ ಒರೆಸ್ಕೋತೀನಿ, ಇಲ್ಲಾಂದರೆ ಅದು ಡಾಟ್ ಬರುತ್ತಲ್ಲ, ಸೊ ಚೆನ್ನಾಗಿ ಕಾಣಲ್ಲ ಅಂತ ಎಲ್ಲ 1 ರೌಂಡ್ ಒರೆಸ್ಕೊಂಡು ಇಡ್ತೀನಿ. ಈ ಬೆಳ್ಳಿ ಸಾಮಾನಿಗೆಲ್ಲ ಲಿಕ್ವಿಡ್ ಬರುತ್ತಲ್ಲ, ಸೊ ಅದರಲ್ಲೇ ನಾನು ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಯೂಶಲಿ ಆ ಲಿಕ್ವಿಡ್ ಬಂದಮೇಲೆ ಆ್ಯಕ್ಚುಲಿ ಸ್ವಲ್ಪ ಯೂಸ್ಫುಲ್ ಆಯಿತು. ಆ್ಯಂಡ್ ಹಿತ್ತಾಳೆ ಸಾಮಾನಿಗೂ ಅಷ್ಟೇ ಒಂದು ಲಿಕ್ವಿಡ್ ಇದೆ ವಿಮ್ ಅವ್ರದ್ದು, ಅದ್ರ ಜೊತೆ ಸ್ವಲ್ಪ ಪೀತಾಂಬರಿ ಹಾಕ್ಕೊಂಡು ತೊಳೆದ್ರೆ ಅದು ಅಷ್ಟೇ ಶೈನಿಂಗ್ ಆಗುತ್ತೆ. ಸೊ ಎಲ್ಲ ತೊಳ್ಕೊಂಡು ಎಲ್ಲ ಜೋಡಿಸಿ ಸಿಂಪಲಾಗಿ ಪೂಜೆ ಮಾಡಿದ್ದೆ. ಆ್ಯಂಡ್ ಮತ್ತು ಪ್ರೀವಿಯಸ್ ವೀಡಿಯೋಸಲ್ಲಿ ನಿಮಗೆ ಈ ಥರ ಹ್ಯಾಂಗ್ ಮಾಡೋಕ್ಕೆ ಚಾಮುಂಡೇಶ್ವರಿ ಫೋಟೋ ಹತ್ರ ಹ್ಯಾಂಗ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ ಅಂತ ಇದನ್ನು ತೋರಿಸಿದೆ, ಬಟ್ ಹ್ಯಾಂಗೇ ಮಾಡಿರಲಿಲ್ಲ. ಸೊ ಇವತ್ತು ಕಾಲ ಕೂಡ ಬಂತು, ಹ್ಯಾಂಗ್ ಮಾಡಿದ್ವಿ. ಆ್ಯಕ್ಚುಲಿ ಇವಾಗ ಚೆನ್ನಾಗಿ ಕಾಣ್ತಿದೆ ಅಲ್ವಾ, ನನಗಿಷ್ಟ ಆಯಿತು. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಅದಾದಮೇಲೆ ಲಂಚ್ಗೆ ಅಂತ ಎಗ್ ಬಿರಿಯಾನಿ ಮಾಡಿದ್ವಿ. ಜಸ್ಟ್ ಎಲ್ಲ ರುಬ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಮಾಡಿದ್ವಿ. ಆ್ಯಕ್ಚುಲಿ ಮೈಲ್ಡಾಗಿತ್ತು, ಮಸಾಲೆ ಚೆನ್ನಾಗಿತ್ತು, ಇಷ್ಟ ಆಯಿತು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೂ ಸ್ವಲ್ಪ ತಗೋಗೋಣ ಅಂತ ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ಅಲ್ಲಿ ಅಮ್ಮನ ಮನೆಗೆ ಹೋಗಿ ನೋಡಿದ್ರೆ ಅವರು ಪಕ್ಷಿಗೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಿದ್ರು. ಸೊ ನಾನು ಹೋಗೋ ಟೈಮ್ಗೂ ನಮ್ಮಮ್ಮ ಚಿಕನ್ ತೊಗೊಬಂದು ಸ್ವಲ್ಪ ಬಿರಿಯಾನಿ, ಆಮೇಲೆ ಫ್ರೈ, ಸ್ವಲ್ಪ ಪೆಪ್ಪರ್ ಫ್ರೈ, ಇದು ಗುಂಡ್ಕಾಯಿ ಫ್ರೈ ಮಾಡ್ತಾರೆ, ಅದು ಸಖತ್ತಾಗಿರುತ್ತೆ, ಅದು ಮಾಡಿದರು. ಸೊ ನಾನು ಮೊಟ್ಟೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಇನ್ನೊಂದು ರೌಂಡ್ ಬಿರಿಯಾನಿ ತಿಂದ್ಕೊಂಡು ನಾನು ಸೀದಾ ಶಾಪಿಗೆ ಬಂದೆ. ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು, ಸೊ ಅಲ್ಲಿಗೆ ಬಂದೆ. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ಇದು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಫ್ರೇಮು. ಸೊ ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ. ಸೊ ಫೈನಲಿ ಡೆಲಿವರಿ ಆಯಿತು. ಸೊ ಅಲ್ಲೇ ಫೋಟೋಸ್ ಎಲ್ಲ ಪ್ರಿಂಟೌಟ್ ತಕ್ಕೊಂಡು ಮನೆಗೆ ಬಂದೆಲ್ಲ ಅರೇಂಜ್ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ಸ್ಟೇಷ್ನರೀಸ್ ಎಲ್ಲ ಶಾಪ್ ಮಾಡಿದ್ದೆ, ಅದನ್ನೆಲ್ಲ ಹಾಗೆ ರೀಆರ್ಗನೈಸ್ ಮಾಡಿ ಸ್ವಲ್ಪ ಎಡಿಟಿಂಗ್ಗೆ ಅಂತಲೇ ಚಿಕ್ಕದಾಗಿ ಪುಟ್ಟಾಗಿ ಸ್ಪೇಸ್ ಮಾಡಿಕೊಂಡೆ ರೂಮಲ್ಲಿ. ಸೊ ಈಗ ಕಾಣ್ತಿದೆ ಸ್ಪೇಸು, ನನಗಿಷ್ಟ ಆಯಿತು. ಆ್ಯಂಡ್ ಸ್ವಲ್ಪ ಡೈರೀಸ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಸ್ವಲ್ಪ ಟು ಡೂ ಲಿಸ್ಟ್ ಎಲ್ಲ ಮಾಡಿಕೊಂಡು
ಪ್ರೊಡಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಲ್ ಟ್ರೈ ಅಲ್ವಾ. ಅದಾದಮೇಲೆ ಈವ್ನಿಂಗು ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ, ಹೆಲ್ತಿ ವರ್ಷನಲ್ಲಿ ಮನೇಲೇ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಡ್ರೈ ಫ್ರೂಟ್ಸು ಆಮೇಲೆ ಸೀಡ್ಸ್ ಎಲ್ಲ ತೊಗೊಂಡು ಮಾಡ್ಕೊಳ್ಳೋಣ ಅಂತ ಬಂದೆ. ಆ್ಯಂಡ್ ಸ್ವಲ್ಪ ಬ್ರೌನಿ ಎಲ್ಲ ಬೇಕ್ ಮಾಡಬೇಕು ಅಂತ ಈಗ ಸ್ವಲ್ಪ ಬೇಕಿಂಗ್ ಮೇಲೆ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ನನಗೆ. ಈ ಬ್ರೌನೀಸು, ಕೇಕ್ಸು, ಆಮೇಲೆ ಕುಕ್ಕೀಸ್ನ, ಆಮೇಲೆ ಬ್ರೆಡ್ ಎಲ್ಲ ಮನೇಲೇ ಮಾಡಿಕೊಂಡು ಹೆಲ್ತಿ ವರ್ಷನಲ್ಲಿ ತಿನ್ನಬೇಕು. ಹೋಲ್ ವೀಟ್ ಬ್ರೆಡ್ ಮಾಡ್ಕೋಬೇಕು. ಆಚೆ ಎಲ್ಲ ಮೈದಾ ಯೂಸ್ ಮಾಡ್ತಾರೆ, ಈಸ್ಟೆಲ್ಲ ಯೂಸ್ ಮಾಡ್ತಾರೆ. ಸೊ ಮೈದಾನು ಈಸ್ಟು ಏನು ಯೂಸ್ ಮಾಡ್ದೇ ಹೆಲ್ತಿಯಾಗಿ ನಾವೇ ಮನೇಲಿ ಮಾಡಿಕೊಂಡ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ್ಯಂಡ್ ಒಂದು ಹೆಲ್ದಿ ವರ್ಷನ್ ಆಗಿರುತ್ತೆ. ಆ್ಯಂಡ್ ನಾವು ಸ್ವಲ್ಪ ಹೆಲ್ದಿಯಾಗಿರ್ಬೋದು ಆ್ಯಂಡ್ ಫಿಟ್ಟಾಗಿರ್ಬೋದು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇಲ್ಲೆಲ್ಲ ಏನೇನು ಐಟಮ್ ತೊಗೊಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಫಿಟ್ ಆಗೋಣಲ್ಲ. ಆ್ಯಂಡ್ ಸ್ವೀಟ್ ಕ್ರೇವಿಂಗೋಸ್ಕರ ನಾನಿದು ಡೇಟ್ಸ್ ತೊಗೊಂಡೆ. ಯಾವಾಗಾದರೂ ಕ್ರೇವ್ ಆದರೆ ಇದನ್ನು ತಿಂದರೆ ಸಾಕು, ಚೆನ್ನಾಗಿರುತ್ತೆ. ಆ್ಯಂಡ್ ರಾದರ್ ದೆನ್ ಶುಗರ್ ಸಿರಪಲ್ಲಿ ಡಿಪ್ ಮಾಡಿರೋ ತಿನ್ನೋದಕ್ಕಿಂತ ದಿಸ್ ಈಸ್ ಬೆಟರ್. ಅದಕ್ಕಿಂತ ಇದು ಇನ್ನೂ ಸ್ವೀಟಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಆಮೇಲೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಸ್ವಲ್ಪ ಹೆಲ್ದಿ ವರ್ಷನಲ್ಲಿರೋ ಡ್ರೈ ಫ್ರೂಟ್ಸ್ ಸ್ನ್ಯಾಕ್ಸ್ನ ನೋಡಿ ಟ್ರೈ ಮಾಡ್ತಾಯಿದ್ದೀನಿ. ಸಿಂಪಲ್ ಆ್ಯಂಡ್ ಈಸಿ, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡೋವಂಥ ಸ್ನ್ಯಾಕ್ಸ್ನ ಟ್ರೈ ಮಾಡ್ತಾಯಿದ್ದೀನಿ. ಈ ರೆಸಿಪೀಸ್ನೆಲ್ಲ ನಾನು ಶಾರ್ಟ್ಸಲ್ಲಿ ಇನ್ ಡೀಟೇಲಾಗಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಅಪ್ಲೋಡ್ ಮಾಡಿದ್ರೆ ತುಂಬ ಲ್ಯಾಗ್ ಆಗುತ್ತೆ ಅಂತ ಇಲ್ಲೇನು ಅಪ್ಲೋಡ್ ಮಾಡಿಲ್ಲ, ಜಸ್ಟ್ ಮೇಕಿಂಗ್ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಫುಲ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ನೋಡಿದ್ರಲ್ಲ, ಒಂದು 5 ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಬಂದು ಕೊಬ್ಬರಿಯಿಂದ ಮಾಡಿರೋದು. ಆ್ಯಕ್ಚುಲಿ ಇದು ತುಂಬ ರುಚಿಯಾಗಿತ್ತು, ತುಂಬ ಇಷ್ಟ ಆಯಿತು. ಅದಾದಮೇಲೆ ಆ್ಯಸ್ ಯೂಶುವಲ್ ಡ್ರೈ ಫ್ರೂಟ್ ಬರ್ಫಿ. ಅದಾದಮೇಲೆ ಸೀಡ್ಸ್ ಜಾಸ್ತಿ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಹಾಕ್ಕೊಂಡು ಅದು ಒಂಥರ ಟೈಪ್ ಆಫ್ ಸ್ನ್ಯಾಕ್ಸ್ ಮಾಡಿಕೊಂಡೆ. ಇನ್ನೊಂದು ಪೀನಟ್ ಬಾರ್, ಲೈಕ್ ಅದು ಪ್ರೋಟೀನ್ ಬಾರ್ ಥರ ಪ್ರೀ ವರ್ಕೌಟ್ ಅಲ್ಲಿ ಪೋಸ್ಟ್ ವರ್ಕೌಟ್ ತೊಗೊಳ್ಬೋದು. ಅದಾದಮೇಲೆ ಮಿಕ್ಸ್ಚರ್ ಟೈಪು, ಈ ಸ್ಮೂತಿ ಬಾಲ್ಸ್ ಇಲ್ಲ ಶೇಕ್ಸ್ ಮೇಲೆ ಇಲ್ಲ ಪಾಯಸ ಮಾಡ್ತೀವಲ್ಲ ಅದ್ರ ಮೇಲೆ ಟಾಪಿಂಗ್ಸ್ ಥರ ಹಾಕ್ಕೊಂಡು ತಿನ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಒಂದೊಂದು ಎಷ್ಟು ರುಚಿಯಾಗಿತ್ತು ಅಂದರೆ ಐ ಆಮ್ ಲಾಫಿಂಗ್ ಇಟ್. ಸೊ ಮನೇಲಿ ಟ್ರೈ ಮಾಡಿ ನೋಡಿ.
ನಾನು ಆವಾಗಲೇ ಹೇಳ್ದಂಗೆ ಶಾರ್ಟ್ಸಲ್ಲೆಲ್ಲ ರೆಸಿಪೀಸ್ ಅಪ್ಲೋಡ್ ಮಾಡ್ತೀನಿ, ನೋಡಿ ಟ್ರೈ ಮಾಡಿ. ಆ್ಯಂಡ್ ಅಕ್ಕ ಸಾಂಬಾರು ಕೊಟ್ಟು ಕಳಿಸಿದ್ರು, ಮೊಸಪ್ಪು ಮತ್ತು ಕಡಲೆಕಾಯಿ ಗ್ರೇವಿ ಜೊತೆಗೆ ಬೋಂಡ. ಸೊ ಡಿನ್ನರ್ಗೆ ನಾವು ಜಸ್ಟ್ ರೈಸ್ ಮಾಡಿಕೊಂಡು ಈ ಸಾಂಬಾರು ಜೊತೆನೇ ಊಟ ಮಾಡ್ಕೊಂಡ್ವಿ. ಆ್ಯಂಡ್ ಅವತ್ತು ಬಿಗ್ ಬಾಸ್ ಓಪನಿಂಗ್ ಎಪಿಸೋಡ್ಸ್ ಇತ್ತು, ಸೊ ನೋಡಿಕೊಂಡು ಹಾಗೆ ಡಿನ್ನರ್ ಮುಗಿಸ್ಕೊಂಡ್ವಿ. ಸೊ ಇಷ್ಟೇ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.